ಖಾಲಿ ನಿವೇಶನದ ವಿಚಾರವಾಗಿ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಭೈರಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಭೈರಪಲ್ಲಿ ಗ್ರಾಮದ ಕಾರ್ತಿಕ್ ಹಲ್ಲೆಗೆ ಒಳಗಾದ ಯುವಕ. ಹಲ್ಲೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗಾಯಾಳುವನ್ನ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಕಾರ್ತಿಕ್, ನನ್ನ ತಾತನ ಕಾಲದಿಂದಲೂ ಕೂಡ ನಾವು ಖಾಲಿ ನಿವೇಶನದಲ್ಲಿ ತಿಪ್ಪೆ ಹಾಕಿಕೊಂಡಿದ್ವಿ. ಈ ಕುರಿತು ಆರಿಕುಂಟೆ ಗ್ರಾಮ ಪಂಚಾಯಿತಿಯಿಂದ ದಾಖಲೆಗಳನ್ನು ಕೂಡ ಪಡೆಯಲಾಗಿದೆ. ಎಲ್ಲ ದಾಖಲೆಗಳು ನಮಗಿದ್ರೂ ಕೂಡ ನಮ್ಮ ನಿವೇಶನದಲ್ಲಿ ನಾಟಿ ಮಾಡಲಾಗಿದ್ದಂತಹ ಕಂಬ ಅಂದ್ರೆ ಕೂಚ ಮಳೆಯಿಂದಾಗಿ ಬಿದ್ದು ಹೋಗಿತ್ತು. ಅದನ್ನ ಪುನಃ ನಾಟಿ ಮಾಡಲು ಹೋದ ಸಂದರ್ಭದಲ್ಲಿ ನಮ್ಮದೇ ಗ್ರಾಮದವರಾದ ವೆಂಕಟರೆಡ್ಡಿ ಹಾಗೆ ಸೋಮಶೇಖರ ರೆಡ್ಡಿ ಏಕಾಏಕಿ ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ನಿವೇಶನದಲ್ಲಿ ನಾಟಿ ಮಾಡ್ತಾ ಇದ್ದಂತಹ ಕಬ್ಬಿನ ರಾಡಿನಿಂದಲೇ ನನ್ನ ಮೇಲೆ ಹಲ್ಲೆ ಮಾಡಲಾಗಿದ್ದು ಕಾಲಿಗೆ ಬಲವಾದ ಗಾಯ ಆಗಿದೆ ಅಂತ ಹೇಳಿ ಕಾರ್ತಿಕ್ ತಿಳಿಸಿದ್ದಾರೆ. ಚಿಕಿತ್ಸೆ ಪಡಿತಾ ಇರುವಂತಹ ಕಾರ್ತಿಕ್ ಸಂಬಂಧಪಟ್ಟವರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನ ಜರುಗಿಸಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಜಿಲ್ಲಾಡಳಿತ ಹಾಗೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಕಾರ್ತಿಕ್ ನಮ್ಮದು ಭೈರಪಲ್ಲಿ ಶ್ರೀನಿವಾಸಪುರದಲ್ಲಿ ನಮ್ಮ ತಿಪ್ಪೆ ಜಾಗದಲ್ಲಿ ನಮ್ಮ ತಂದೆ ನಮ್ಮ ತಾತ ಕಾಲದಿಂದ ತಿಪ್ಪೆ ಹಾಕ್ತಿದ್ವಿ. ನಮ್ಮ ಜಾಗದಲ್ಲಿ 2 ಕಲ್ಲು ಉಳಿದ್ವಿ. ಮೊನ್ನೆ ಮಳೆ ಬಂದುಬಿಟ್ಟು ಒಂದು ಕಲ್ಲು ಬಿದ್ದೋಗಿತ್ತು. ಆ ಕಲ್ಲನ್ನ ಇವಾಗ ಊರ್ನಕ್ಕೆ ಹೋಗಿದ್ದೆ ನಾನು ನಮ್ಮ ಜಮೀನಲ್ಲಿ. ಊರ್ನಕ್ಕೆ ಹೋಗಿದ್ದರೆ ವೆಂಕಟರೆಡ್ಡಿ ಮತ್ತು ಸೋಮನಾಥ್ ರೆಡ್ಡಿ ಬಂದುಬಿಟ್ಟು ನನ್ನ ಬಗ್ಗೆ ನಮ್ಮ ಅಪ್ಪ ಅವ್ರ ಬಗ್ಗೆ ನಮ್ಮ ತಾಯಿಯವ್ರ ಬಗ್ಗೆ ಕೆಟ್ಟದಾಗಿ ಜಾತಿ ನಿಂದನೆ ಮಾಡಿಬಿಟ್ಟು ಗಡಾರಿಯಿಂದ ಚುಚ್ಚಕ್ಕೆ ಬಂದುಬಿಟ್ಟು ಮತ್ತೆ ನಾನು ತಪ್ಪಿಸ್ಕೊಂಡೆ. ಮತ್ತೆ ಕಾಲಿಗೆ ಬಿತ್ತು, ಮತ್ತೆ ಕೆನ್ನೆಗೆಲ್ಲ ಹೊಡೆದಿದ್ದಾರೆ. ಇವರು ಸೋಮನಾಥ್ ರೆಡ್ಡಿ ಅವರೆಲ್ಲ ಕೈ ಹಿಡ್ಕೊಂಡು 2 ಕೈ ಹಿಡ್ಕೊಂಡು ಇವರು ವೆಂಕಟರೆಡ್ಡಿ ಅವರಿಬ್ಬರು ಹೇಳ್ಬಿಟ್ಟು ಹೊಡೆದಿದ್ದಾರೆ. ನನ್ನ ಗಡಾರಲ್ಲಿ ಇಲ್ಲೆಲ್ಲ ಹೊಡೆದಿದ್ದಾರೆ, ಕಲ್ಲುಗೂ ಹಾಕಿದ್ದಾರೆ. ನಾವು ಫಸ್ಟಿಂದ ನಾವೇ ತಿಪ್ಪೆಗೆ ಹಾಕ್ತಾಯಿರೋದು. ಊರಲ್ಲಿ ಯಾರನ್ನ ಗೆಲ್ಲಿ ಸರ್, ನಾವೇ ಆಗ್ತಾಯಿದ್ವಿ, ಯಾರು ಇದು ಮಾಡ್ತಾಯಿದ್ವಿ ಸರ್. ಅವರೇ ಬಂದುಬಿಟ್ಟು ಬೇಕಾದ್ದು ಗಲಾಟೆ ಮಾಡ್ತಾರೆ. ಬೇಕಾಗಿ ಫಸ್ಟಿಂದ ನಾವೇ ಇದ್ವಿ ಸರ್. ಇವಾಗ ಬಂದುಬಿಟ್ಟು ಏಕಾಏಕಿ ನಮ್ಮದು ಇದು ಯಾವ ಊರಿಂದ ಬಂದಿದೆಯಾ, ಏನು ಕೆಲಸ, ಆಚೆ ಹೋಗೋ, ನಿಮ್ಮನ್ನು ಊರಲ್ಲಿ ನಿಲ್ಲಿಸಲ್ಲ. ನಮ್ಮದು ಭೈರಪಲ್ಲಿನೇ ಸರ್. ಅವ್ರು ಹೇಳ್ತಾರೆ ಸರ್, ನಿಂದು ಈ ಊರಲ್ಲ, ನಿಮ್ಮದು ಊರು ಬಿಟ್ಟು ಆಚೆ ಕಳಿಸ್ತೀನಿ, ನೀವು ಊರಲ್ಲಿ ಎಷ್ಟೇ ಅವರು ನಮ್ಮ ಊರಲ್ಲಿ ಇರಬಾರ್ದು ಅಂದ್ಬಿಟ್ಟು ಬೈದ್ಬಿಟ್ಟು ಹೊಡೆದಿದ್ದಾರೆ ಸರ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.